ಕೋಟಿಗೊಬ್ಬ 3 ಕಿಡ್ನಾಪ್ ಕೇಸ್ನಂತಹ ಪ್ರಕರಣ ಇದೇ ಮೊದಲೇನಲ್ಲ. ಪೃಥ್ವಿ ಶೂಟಿಂಗ್ ವೇಳೆಯೂ ಒಂದಷ್ಟು ಸಂಕಷ್ಟ ಎದುರಾಗಿತ್ತು, ಅನೇಕರಿಗೆ ಇಂತಹ ಸಂಕಷ್ಟ ಎದುರಾಗಿತ್ತು, ಗೊತ್ತಾಗಿರ್ಲಿಲ್ಲ ಅಷ್ಟೇ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಶೂಟಿಂಗ್ ಮುಗಿಸಿ ಬರುವಂತಹ ಸಂದರ್ಭದಲ್ಲಿ ಮುಂಬೈ ಏಜೆನ್ಸಿಯಿಂದ ತೊಂದರೆ ಆಗಿದ್ದು, ನಾನು ಎಲ್ಲಾ ಹಣವನ್ನು ವರ್ಗಾವಣೆ ಮಾಡಿದ್ದೆ, ಫ್ಲೈಟ್ ಹತ್ತೋಕೆ ಬಿಡದೆ ಸ್ವಲ್ಪ ತೊಂದರೆಯನ್ನು ಕೂಡ ಕೊಟ್ಟರು. ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟ ಮೇಲೆ ಎಲ್ಲವೂ ಬಗೆಹರಿದಿದೆ. ಅಕೌಂಟೆಂಟ್ ಬಾಲಚಂದ್ರ, ಸಹ ನಿರ್ದೇಶಕ ಪ್ರಸನ್ನ ಕೂಡ ಬರ್ತಿದ್ದಾರೆ. ಸೊ ಕೋಟಿಗೊಬ್ಬ 3 ಸಿನಿಮಾ ನಿರ್ಮಾಪಕ ಸೂರಪ್ಪ ಬಾಬು ಹೇಳಿಕೆಯನ್ನ ನೀಡಿದ್ದಾರೆ. ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟ ಮೇಲೆ ಎಲ್ಲವೂ ಕೂಡ ಬಗೆಹರಿದಿದೆ ಅನ್ನುವಂತಹ ಮಾತನ್ನ ಈಗ ಹೇಳಿದ್ದಾರೆ ನಿರ್ಮಾಪಕರಾಗಿರುವಂತಹ ಸೂರಪ್ಪ ಬಾಬು. ಅಕೌಂಟೆಂಟ್ ಬಾಲಚಂದ್ರ, ಸಹ ನಿರ್ದೇಶಕ ಪ್ರಸನ್ನ ಕೂಡ ಬರ್ತಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. 1978ರಲ್ಲಿ ಮೊದಲ ಬಾರಿಗೆ ಕನ್ನಡ ಸಿನಿಮಾ ಒಂದು ಫಾರಿನಲ್ಲಿ ಶೂಟ್ ಆಗಿತ್ತು. ಅದು ಸಿಂಗಾಪುರ್ನಲ್ಲಿ ರಾಜಕುಳ್ಳ. ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಸಿನಿಮಾಗಳು ಫಾರಿನಲ್ಲಿ ಶೂಟ್ ಆಗಿವೆ, ಆದರೆ ಯಾವತ್ತೂ ಯಾರಿಗೂ ಏನೂ ತೊಂದರೆ ಆಗಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಕೋಟಿಗೊಬ್ಬ 3 ಚಿತ್ರಕ್ಕೆ ಒಂದು ಸಂಕಷ್ಟ ಎದುರಾಗಿತ್ತು. ಅದು ಹೇಗಾಯಿತು ಏನು, ಅವ್ರನ್ನೇ ಸೂರಪ್ಪ ಬಾಬು ನಮ್ಮ ಜೊತೆ ಇದ್ದರೆ ಅವ್ರನ್ನೇ ಕೇಳೋಣ ಬನ್ನಿ ಸರ್. ಇದೇ ಮೊದಲ ಬಾರಿಗೆ ಇಂಥದ್ದೊಂದು ಘಟನೆ ಎದುರಾಯಿತು, ಏನು ಕೋಟಿಗೊಬ್ಬ 3 ಶೂಟಿಂಗ್ ಟೈಮಲ್ಲಿ ಸಂಕಷ್ಟ ಎದುರಾಯಿತು. ಯಾವ ರೀತಿ ಆಯಿತು, ಏನು ಸರ್ ಅದು ಪ್ರಕರಣ? ಆ್ಯಕ್ಚುಲಿ ಇದು ಮೊದಲ ಬಾರಿ ಅಲ್ಲ, ಇದು ಮೊದಲ ಬಾರಿ ನಾವು ಸ್ವಲ್ಪ ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಎಲ್ರಿಗೂ ಗೊತ್ತಾಗಿದೆ. ಈ ಹಿಂದೆ ಹಲವಾರು ನಮ್ಮ ಸಹೋದ್ಯೋಗಿ ನಿರ್ಮಾಪಕರುಗಳು, ನಿರ್ದೇಶಕರುಗಳು, ಕಲಾವಿದರುಗಳೆಲ್ಲ ಸಿನಿಮಾ ಶೂಟಿಂಗ್ ಮಾಡೋಕ್ಕೆ ಹೋಗಿದ್ದಾಗ ಹಲವಾರು ತೊಂದರೆಗಳು ಆಗಿದೆ. ಅದನ್ನು ಯಾರೂ ಅಷ್ಟಾಗಿ ಗಮನ ಹರಿಸೋಕ್ಕೆ ಹೋಗಿಲ್ಲ. ಯಾಕಂತಂದರೆ ಅಲ್ಲಲ್ಲೇ ಶಾರ್ಟ್ ಔಟ್ ಮಾಡ್ಕೊಂಡು ಬರಬೇಕು ಅಂತೇಳಿ ಮಾಡಿದ್ದಾರೆ. ಬಟ್ ಈಗ ನಾನು ಈಗಾಗಲೇ ಈ ಹಿಂದೆನೂ ಒಂದು ಸಿನಿಮಾನ ನಾನು ಫಾರಿನಲ್ಲಿ ಶೂಟಿಂಗ್ ಮಾಡಿದ್ದೆ. ಅವಾಗೂ ನನಗೆ ಅಂಥ ಒಂದು ಕೆಟ್ಟ ಅನುಭವ ಆಗಿರಲಿಲ್ಲ. ಈ ಬಾರಿ ನಾವು ಶೂಟಿಂಗ್ ಮಾಡೋಕ್ಕೆ ಹೋದಾಗ ನಮ್ಗೆ ಬ್ಲ್ಯಾಕ್ ಮೇಲ್ ತಂತ್ರನ ಅನುಸರಿಸಿದ್ರು. ಸೊ ಅದರಿಂದ ನಾನು ಅವ್ರಿಗೆ ತಕ್ಕನಾಗ ಅದನ್ನು ನಾನು ಮಾಡಲೇಬೇಕು, ಪಾಠ ಕಲಿಸ್ಬೇಕು ಅಂತಂತೇಳಿ ನಾನು ಕಮಿಷನರ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಈಗ ಅದನ್ನು ಒಂದು ರೀತಿ ಒಂದು ಮಟ್ಟಕ್ಕೆ ಸಾಲ್ಯೂಷನ್ ಆಗಿದೆ. ಈಗಾಗಲೇ ನಮ್ಮ ಪೋಲೆಂಡ್ನಲ್ಲಿ ನಮ್ಮ ತಂಡದ 2 ಹುಡುಗರು ಇದ್ದರು. ಅವರಿಬ್ಬರು ಹುಡುಗರು ಈಗಾಗಲೇ ಬೆಂಗಳೂರು ಕಡೆ ಪ್ರಯಾಣ ಮಾಡ್ತಾಯಿದ್ದಾರೆ. ಅಲ್ಲೇ ಫ್ಲೈಟ್ ಹತ್ತಿದ್ದಾರೆ. ಅವರು ಇನ್ನೇನು ಇವತ್ತು ಮಧ್ಯರಾತ್ರಿ ಬಂದು ಹಿಡಿಯತಕ್ಕಂಥ ಒಂದು ಇಲ್ಲಿ ಶೂಟಿಂಗ್ ಟೈಮ್ನಲ್ಲೇ ಈ ಥರ ಘಟನೆ ಆಗಿತ್ತು. ಅವ್ರ ಕಡೆಯಿಂದ ಸರಿಯಾದ ಸಹಕಾರ ಸಿಗಲಿಲ್ಲ ಅಂತ ಹೇಳಿದ್ರೆ, ಇದು ಸುದೀಪ್ ಗಮನಕ್ಕೂ ಬಂದಿತ್ತಾ ಅಥವಾ ಇದು ಘಟನೆ ಆದಮೇಲೆ ಅವ್ರ ಗಮನಕ್ಕೆ ತರೋ ಪ್ರಯತ್ನ ಮಾಡಿದ್ರ? ಅವ್ರು ಯಾವ ರೀತಿ ನಿಮ್ಗೆ ಸಹಕಾರ ಕೊಟ್ಟರು? ಇಲ್ಲ, ಸುದೀಪ್ ಸರ್ಗೆ ಇದು ಆಲ್ರೆಡಿ ಅವ್ರಿಗೆ 2ನೇ ದಿನವೇ ಅವ್ನು ಸ್ವಲ್ಪ ದುಡ್ಡಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದೇನೆ ಅಂತ ಅವ್ರಿಗೆ ಗೊತ್ತಾಯಿತು. ಆದರೂ ಕೂಡ ನಾನು ಹೋಗಿರಲಿಲ್ಲ. ನಾನು ಬರೀ ರಿಕ್ಕಿಗೆ ಹೋಗಿ ಬಂದಿದ್ದೆ. ನಾನು ಫೋನಲ್ಲೆಲ್ಲ ಅವ್ರಿಗೆ ಕನ್ವೆ ಮಾಡಿದ್ದೆ. ಸರಿ, ನಾನು ಅವ್ರಿಗೆ ಹೇಳಿದ್ದೆ, ಸರ್ ಈ ಥರ ಇದೆ ಅಂತ. ಏನು ಅವರು ಪಾಪ ಅದನ್ನೆಲ್ಲವನ್ನೂ ಮನಸ್ಸಲ್ಲಿ ಇಟ್ಕೊಳ್ಳದೆ ಶೂಟಿಂಗ್ ಮುಗಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವ್ರಿಗೆ ಏನೇ ಸ್ವಲ್ಪ ಪ್ರಾಬ್ಲಮ್ ಆದರೂ ಕೂಡ ಅದನ್ನು ತೋರಿಸ್ಕೊಳ್ಳದೆ ಅವರು ಚಿತ್ರೀಕರಣನ ಮುಗಿಸಿ ಆನಂತರ ನಾನು ಅವ್ರಿಗೆ ಹೇಳಿದೆ, ಸರ್ ಇದನ್ನು ಕಂಪ್ಲೇಂಟ್ ಕೊಟ್ಬಿಡೋಣ. ಯಾಕೆಂತಂತಂದರೆ ಇಲ್ಲ ನ್ಯಾಯ ಅನಿಸೋದು ಏನು ಅನಿಸುತ್ತೋ ಅದನ್ನು ಮಾಡು, ನಾನು ಖಂಡಿತ ನಿನ್ನ ಜೊತೆನಲ್ಲಿ ಇರ್ತೀನಿ ಅಂತ ಅವ್ರಿಗೆ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದು. ವಿತೌಟು ಸುದೀಪ್ ಅವ್ರು ಬಿಟ್ಟು ನಾನೇನು ಮಾಡಿಲ್ಲ. ಯಾಕೆಂತಂತಂದರೆ ಪ್ರತಿಯೊಂದಕ್ಕೂ ಅವ್ರನ್ನ ಕೇಳಿ ಮಾಡ್ತೀನಿ. ಯಾಕೆಂತಂದರೆ ಜವಾಬ್ದಾರಿಯುತವಾಗಿ ನಾಳೆ ನಾವೇನೋ ಮಾಡೋದು ತಪ್ಪಾಗುತ್ತೆ. ಸೊ ಅವರು ನಮ್ಮ ಶೂಟಿಂಗ್ ಮುಗಿಸ್ಕೊಂಡು ಪಾಪ ಅಲ್ಲಿಂದ ಅವರು ಬಾಂಬೆಗೆ ಹೋಗಬೇಕಾಗಿತ್ತು. ಸೊ ಆದ್ದರಿಂದ ಅವರು ಇದರಲ್ಲಿ ಇದು ಮಾಡೋಕ್ಕಾಗಲಿಲ್ಲ. ನಾನು ಫೋನಲ್ಲೆಲ್ಲ ತಿಳಿಸ್ಬಿಟ್ಟು ನಾನು ಕಂಪ್ಲೇಂಟ್. ಸೊ ಈಗ ಕಾನೂನು ಪ್ರಕಾರ ಅವ್ರ ಮೇಲೆ ಯಾವ ರೀತಿ ಕ್ರಮಗಳು ಹೇಳ್ತೀರಾ? ಸೊ ಏನಾಗ್ಬೋದು ಸರ್? ನೋಡೋಣ, ಬರಲಿ. ಅವ್ರು ಬಂದ ಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನು ನೋಡಬೇಕಲ್ವ. ಕಾನೂನು ಪ್ರಕಾರ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರ ವರ್ಷನ್ ಏನು ಹೇಳ್ತಾರೆ ನೋಡಬೇಕು. ಅವ್ರ ವರ್ಷನ್ ಅವ್ರು ಹೇಳಿ. ಯಾಕಂತಂದರೆ ನಾನು ಅಲ್ಲಿ ಇಲ್ಲ, ನನ್ನ ತಂಡ ಇತ್ತು, 54 ಜನ ತಂಡ ಇತ್ತು. ನಾನೇನೋ ಸುಳ್ಳು ಹೇಳ್ಬೋದು, 54 ಜನ ಸುಳ್ಳು ಹೇಳೋಕ್ಕಾಗಲ್ವಲ್ಲ. ಅವರ ನಡವಳಿಕೆಗಳು, ಅವರು ರೀತಿ ನೀತಿಗಳೆಲ್ಲ ಅವ್ರು ಬಂದಮೇಲೆ ಅವ್ರು ಏನು ಹೇಳ್ತಾರೆ ಕೇಳ್ಬಿಟ್ಟು ಅದನ್ನು ಮಾತಾಡೋದು. ಇದಾಗಿತ್ತು ಸೂರಪ್ಪ ಬಾಬು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಆನಂದ್ ಸಾನುಡಿ, ನ್ಯೂಸ್ 18 ಬೆಂಗಳೂರು.